ಸರ್, ರೆವಿನ್ಯೂ ಮಿನಿಸ್ಟರ್ ಬಂದು ನಮ್ಮ ಜಿಲ್ಲಾ ನಿಮ್ಮ ಆಫೀಸಲ್ಲಿ ಒಂದು ರಿವ್ಯೂ ಮೀಟಿಂಗ್ ಮಾಡಿದ್ರು. ಅವತ್ತು ಏನ್ ರಿವ್ಯೂ ಮೀಟಿಂಗ್ ಮಾಡೋದು ತಮ್ಮ ಜ್ಞಾಪಕ ಇದೆ ಸರ್? ಅವತ್ತು ಏನ್ ಮಾಡಿದ್ರು, ಪ್ರೌಢಿ ಮುಕ್ತ ಗ್ರಾಮಗಳು ಮಾಡಬೇಕು, 1 to 5 ಮಾಡಬೇಕು ಅಂತ ಹೇಳಿದ್ರು. ಅದನ್ನ ಸಬ್ಜೆಕ್ಟ್ ನಾವು ಒಂದು ಮೀಟಿಂಗ್ ಮಾಡಿ ತಾಲೂಕು ಆಫೀಸಲ್ಲಿ ಮಾಡಿದ್ವಿ. ಎಷ್ಟು ಅವತ್ತು 1 ವರ್ಷ ಆಯ್ತು ರೆವಿನ್ಯೂ ಮಿನಿಸ್ಟರ್ ಬಂದೋಗಿ. ಎಷ್ಟು ಫೈಲ್ಸ್ ಪ್ರೌಢಿ ಮುಕ್ತ ಊರುಗಳ ಎಷ್ಟು ಮಾಡಿದ್ದಾರೆ, ಆಮೇಲೆ 1 to 5 ಎಷ್ಟು ಮಾಡಿದ್ದಾರೆ, ಏನ್ ಮಿಸ್ಸಿಂಗ್ ಕಡ್ತಗಳು ಏನ್ ಮಾಡಿದ್ದಾರೆ, ಎಷ್ಟೆಷ್ಟು ಮಾಡಿದ್ರು, ಇವತ್ತವರೆಗೂ ನಮಗೆ ರೆವಿನ್ಯೂ ಮಿನಿಸ್ಟರ್ ಬಂದು ಆದ್ಮೇಲೆ ಇವತ್ತವರೆಗೂ ಏನು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಏನು ಮಾಹಿತಿ ಇಲ್ಲ, ಏನ್ ಮಾಡಿದಾರೋ ಗೊತ್ತಿಲ್ಲ ಅದ್ರ ಬಗ್ಗೆ. ನಾವು ಕಾಯ್ತಾ ಇದೀವಿ, ಆ ಮಾಹಿತಿಗೋಸ್ಕರ ಕಾಯ್ತಾ ಇದೀವಿ. ಸರ್, ಈಗ ನೀವ್ ಹೇಳ್ದಂಗೆ ಅದು ಏನಂದ್ರೆ ದರಖಾಸ್ತು ಕೊಡಿ. ನಮ್ಮ ಜಿಲ್ಲೆನಲ್ಲಿ ಅತ್ಯಂತ ಜ್ವಲಂತವಾಗಿರುವ ರೈತರ ಸಮಸ್ಯೆ ಅಂದ್ರೆ ಪಿ ನಂಬರ್ದು. ಈ ಪಿ ನಂಬರ್ ಇಂದ ಬಹಳ ವರ್ಷಗಳಿಂದ ಅದೇ ಮಾಡಕೊಟ್ಟಿದೆ. ಅದನ್ನ ಬಹಳ ವರ್ಷಗಳಿಂದ ರೈತರಿಗೆ ಸಮಸ್ಯೆ ಆಗಿ ಅದು ಪೋಡಿ ಆಗಿದೆ, ಮತ್ತೆ ಅವರಿಗೆ RTC ಬರದೆ ಅವ್ರದ್ದು ಮಾಲೀಕತ್ವದ ಬಗ್ಗೆ ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇತ್ತು. ಇದು ಗ್ರಾಂಟ್ ಆಗಿ 2 ಜನರೇಷನ್ 3 ಜನರೇಷನ್ ಆಗೋಗಿದೆ. ಈ ತರ 7501 ಫಿಟ್ ಕೇಸಸ್ ನ ಈಗ ಆಲ್ರೆಡಿ 1 to 5 ಮಾಡಿದ್ದಾರೆ ಎಲ್ಲ ಇಡೀ ಜಿಲ್ಲೆನಲ್ಲಿ ಸರ್. ಮಾಡಿ 7501ರಲ್ಲಿ ಈಗ 3000 ಈಗ ಆಲ್ರೆಡಿ ಪಿ ನಂಬರ್ಗಳಿಗೆ ಮಾಲೀಕರುಗಳಿಗೆ RTC ನ ಜನರೇಟ್ ಮಾಡಿದ್ದಾರೆ. ಇದಲ್ಲದೆ ಹಿಂದೆ ಪೋಡಿ ಆಗೋಗಿತ್ತು, ಅಂದ್ರೆ ಓಲ್ಡ್ ದುರಸ್ತ ಮಾಡಿದ್ರು. ಆಗ ಅದನ್ನ ನಮ್ಮ ADLRಗಳು ಅದನ್ನ ಸರ್ಟಿಫೈ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299 ಮಾಡಿ ತಹಶೀಲ್ದಾರ್ಸ್ ಕೊಟ್ಟಿರಲಿಲ್ಲ. ತಹಶೀಲ್ದಾರ್ಸ್ಗಳು RTC ಮಾಡಕ್ಕೆ ಎದುರ್ಕೋತಾ ಇದ್ರು. ಸರ್, ಇದು ಹಿಂದೆ ಮಾಡ್ಬಿಟ್ಟಿದ್ದಾರೆ, ಅದು ಜೆನ್ವಿನ್ ಇದೆಯೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಅನ್ನೋದನ್ನ ಈಗ ಆತರ 1000ಕ್ಕೂ ಹೆಚ್ಚಿದ್ದಂತದನ್ನ ನಮ್ಮೆಲ್ಲಾ ತಹಶೀಲ್ದಾರ್ಸ್ಗಳಿಗೂ ಈಗ ಸರ್ಟಿಫೈ ಮಾಡಿ ADLRಗಳು ಕೊಟ್ಟಿದ್ದಾರೆ. ಅದು ಕೂಡ ಈಗ RTC ಆಗ್ತಾ ಇದೆ. ಇದಲ್ಲದೆ ಹಿಂದೆ ಈ ಕಮಿಟಿನಲ್ಲಿ ಸಾಗುವಳಿ ಚೀಟಿಗಳು ಕೊಟ್ಟಿದ್ರು, ಅಲ್ಲಿವರೆಗೂ ಆಗೋಗಿತ್ತು. ಕಮಿಟಿ ಸ್ಯಾಂಕ್ಷನ್ ಮಾಡಿದೆ, ಅವ್ರಿಗೆ ಮಂಜೂರಾಗಿದೆ, ಅವ್ರ ಪೊಸಿಷನ್ ಅಲ್ಲಿ ಇದ್ದಾರೆ, ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ. ಆದ್ರೆ RTC ಬಂದಿರ್ಲಿಲ್ಲ, ಮ್ಯೂಟೇಷನ್ ಆಗಿರ್ಲಿಲ್ಲ. ಆ ಮ್ಯೂಟೇಷನ್ ಆಗೋ 450 ಕೇಸು ಕೂಡ ಈಗ ನಮ್ಮ ತಹಶೀಲ್ದಾರ್ಸ್ ಮಾಡ್ತಾ ಇದ್ದಾರೆ. ಇದು ಮಾಡಿಬಿಟ್ರೆ ಸರ್, ಈ 1 ವರ್ಷ ನಾನು ಅಧಿಕಾರಿಗೆ ಬಂದಾಗ 231 ಮಾತ್ರ RTC ಆಗಿತ್ತು ಸರ್. ಈಗ 2700 RTCಗಳು ಆಗಿದೆ ಸರ್. ಇವೆಲ್ಲವನ್ನು ಒಟ್ಟು ಮಾಡಿ ಈಗ ಮಾನ್ಯ ಸಚಿವರು ಹೇಳ್ತಾ ಇರೋದು, ಆ ಎಲ್ಲ ರೈತರುಗಳಿಗೆ ಈ ಜಿಲ್ಲೆಯ ಜ್ವಲಂತ ಸಮಸ್ಯೆಗೆ ಮುಕ್ತಿ ಆಡಬೇಕು. ಎಲ್ಲ ರೈತರ ಕರೆದು RTC ಕೊಟ್ಟು ನೀವು ಮಾಲೀಕರು ಕಾನೂನುಬದ್ಧವಾಗಿ ಅಂತ ನಾವು ಹೇಳ್ಬೇಕು ಸರ್. 50,000 ಇದಲ್ಲದೆ ಪೌತಿ ಖಾತೆ ಈಗಾಗಲೇ ನಾವು 27,000 ಪೌತಿ ಖಾತೆಗಳು ಮಾಡಿದ್ವಿ ಸರ್. ಎಲ್ಲ ಪೌತಿ ಖಾತೆಗಳು ಮಾಡಿದ್ವಿ ಸರ್. ಇದಲ್ಲದೆ ಹಿಂದೆ ಆಫ್ಲೈನ್ ಅಲ್ಲಿ ಅವರೇ ಬಂದು ಸುಮಾರು 20,000 ಮಾಡಿಸ್ಕೊಂಡಿದ್ದೆ, ಅದನ್ನ ಲೆಕ್ಕ ತಗೊಂಡಿಲ್ಲ ಸರ್. ಈ ತಿಂಗಳು ಟಾರ್ಗೆಟ್ ಕೊಟ್ಟು ನಮ್ಮ ತಹಶೀಲ್ದಾರ್ಸ್ಗಳಿಗೆ 30ನೇ ತಾರೀಕು ಒಳಗಡೆ ಇನ್ನೂ 20,000 ಮಾಡಿದ್ರೆ ಒಟ್ಟು 50,000 ಪ್ಲಸ್ ಸೇವೆಗಳನ್ನ ನಾವು ಈ ಬಾರಿ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಪೋಡಿ ಎಲ್ಲ ಪಿ ನಂಬರ್ಸ್ ಎಲ್ಲವೂ ಬರ್ತದೆ. ಇವೆಲ್ಲವೂ ಸೇರ್ಕೊಂಡು ಅಂದ್ರೆ ಪೋಡಿ ಮುಕ್ತ ಆಗ್ಬಹುದು. ಆಮೇಲೆ ಏನೋ ಕಂದಾಯ ಗ್ರಾಮಗಳನ್ನು ಬಹಳ ಮಾಡಿದೀವಿ ಸರ್. ಈಗ ಹಿಂದೆ ವಿಜಯನಗರ ಕಾರ್ಯಕ್ರಮ ಆದಾಗ ನಮ್ಮಿಂದ ಬಸ್ಗಳು ಕಳಿಸಿದೀವಿ. ಮೊನ್ನೆ ಹಾವೇರಿಗೂ ಕೂಡ 2 ಬಸ್ ಕಳಿಸಿದೀವಿ ಸರ್. ಅಂದ್ರೆ ಹಕ್ಕು ಪತ್ರಗಳು ವಿತರಣೆ ಮಾಡೋ ಕಾರ್ಯಕ್ರಮವನ್ನು ಅದ್ರಿಗೆ ಸೇರಿಸ್ಕೊಂಡಿದೀವಿ ಸರ್. ಕಂದಾಯ ಇಲಾಖೆನಲ್ಲಿ ಏನು 1 ವರ್ಷದಲ್ಲೂ ಎಲ್ಲ ಮಾಡಿದೀವೋ ಎಲ್ಲ ಸೇವೆಗಳನ್ನ ಸಮರ್ಪಣೆ ಮಾಡೋ ಕೆಲಸನ ಮಾಡ್ತಾ ಇದೀವಿ ಸರ್. ಸುಮಾರು 50,000 ಜನ ರೈತರು, ಅಷ್ಟು ಕುಟುಂಬಗಳಿಗೆ ನಮ್ಮ ಸರ್ಕಾರದಿಂದ ಈ ಬಾರಿ ಬಹಳ ಜನ ರೈತರಿಗೆ 20 ವರ್ಷದಿಂದ ಸಾಗುವಳಿ ಚೀಟಿ ಸರ್. ಒಂದ್ ನಿಮಿಷ, ಬಹಳ ಜನ ರೈತರಿಗೆ 20 ವರ್ಷಗಳಿಂದ 25 ವರ್ಷಗಳಿಂದ ಸಾಗುವಳಿ ಕೊಟ್ಟಿರ್ತೀವಿ, ಅದು ಖಾತೆ ಆಗಲ್ಲ. ಈ ಒಂದ್ ಕಾರ್ಯಕ್ರಮದಲ್ಲಿ ಅದು ಕೂಡ ಖಾತೆ ಮಾಡ್ಕೊಳಕ್ ಅವ್ನಿಗೆ ಅವಕಾಶನೇ ಕೊಟ್ಟಿರಲ್ಲ. ಇವರು ಮಾಡೋದಕ್ಕೆ ಮಾಡಿರಲ್ಲ. ಅಂದ್ರೆ ಸಾಗುವಳಿ ಚೀಟಿ ಈ ಜಾಗ ಅಂತ ಮಂಜೂರು ಮಾಡ್ತಾರೆ, ಅದು ಆಗತ್ತೆ. ಆಮೇಲೆ ಇನ್ನೊಂದು ಸರ್, ನಾವು ಮಾನ್ಯ ಶಾಸಕರು ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ. ಆಮೇಲೆ ಸರ್, ಶಾಸಕರು ಮಿಸ್ಸಿಂಗ್ ಫೈಲ್ ಬಗ್ಗೆ ತಾವು ಕೇಳಿದ್ರೆ, ಮಿಸ್ಸಿಂಗ್ ಫೈಲ್ ಬಗ್ಗೆ ತಾವು ಕೇಳಿದ್ರಿ ಸರ್. ಮೇಡಮ್, ಏನಾಗಿದೆ 1 to 5 ನಲ್ಲಿ ಅದು ಸಾಫ್ಟ್ವೇರ್ ಹೇಗಿದೆ ಅಂದ್ರೆ ಮೇಡಮ್, ಈ ಮೂಲ ಮಂಜೂರಾತಿ ಕಡತದಲ್ಲಿ ಮುಖ್ಯವಾಗಿರ್ತಕ್ಕಂಥ ದಾಖಲೆಗಳು ಇದ್ದರೆ ಮಾತ್ರ ಅವು ಫಿಟ್ ಕೇಸ್ ಆಗುತ್ತೆ ಸರ್. ಈಗ ನಿಮ್ಗೆ ಏನು 8,000 ಚಿಲ್ಲರೆ ಒಳಗಡೆ 7,500 ಫಿಟ್ ಕೇಸ್. ಅದನ್ನ ಹರಿ ಮಾಡಬೇಡಿ, ಹರಿ ಮಾಡ್ತಾರೆ ಸರ್. ಮಿಸ್ಸಿಂಗ್ ಫೈಲ್ಸ್ ಇದೆಯಲ್ಲ ಅದನ್ನ ಹರಿ ಮಾಡಿ. ಅದು ಹೇಳ್ತೀನಿ ಸರ್. ಸರ್, ಮಿಸ್ಸಿಂಗ್ ಫೈಲ್ ನಮ್ಮಲ್ಲಿ 28,000 ಕಡತಗಳಿಗೆ ಮಿಸ್ಸಿಂಗ್ ಫೈಲ್ ಆಗೋಗಿದೆ. ಈ ಕಡತಗಳನ್ನ ನಾವು ಹೇಗೆ ಪುನರ್ ನಿರ್ಮಾಣ ಮಾಡಬೇಕು ಅನ್ನೋದಕ್ಕೆ ಸರ್ಕಾರದಿಂದ ಸುತ್ತೋಲೆಗಳು ಕೊಟ್ಟಿದ್ದಾರೆ, ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ ಸರ್. ನಾವು ಸೆಗ್ರಿಗೇಟ್ ಮಾಡಿದೀವಿ. ಅದರೊಳಗಡೆ ಉದಾಹರಣೆಗೆ 10,000ಕ್ಕೂ ಹೆಚ್ಚು ಕಡತಗಳು ಸಂಪೂರ್ಣವಾಗಿ ಒಂದು ದಾಖಲೆಗಳು ಕೂಡ ಇಲ್ಲ ಸರ್.
ಇನ್ನು ಉಳಿದದ್ದು 1 ದಾಖಲೆ ಇದೆ, 2 ದಾಖಲೆ ಇದೆ, 3 ದಾಖಲೆ ಇದೆ. 3 ದಾಖಲೆ ಇರೋದ್ರೆ ನಾವು ಸುಲಭವಾಗಿ ನಾವು ಮಿಸ್ಸಿಂಗ್ ಫೈಲ್ ತಂದ್ಬಿಟ್ಟು ರಿಕನ್ಸ್ಟ್ರಕ್ಟ್ ಮಾಡಿ ಅವರಿಗೆ ಖಾತೆ ಮಾಡ್ಕೊಡಕ್ಕೆ ಪೋರ್ಟ್ ಮಾಡಕ್ಕೆ ಅವಕಾಶ ಮಾಡ್ಕೊಡ್ತಾ ಇದೀವಿ ಸರ್. ಈಗ ಅದು ಬಹಳ ಶಿಥಿಲವಾಗಿರುತ್ತೆ ಸರ್. 1930, 1940, 1950 ನಲ್ಲಿ ಸ್ಯಾಂಕ್ಷನ್ ಆಗಿರೋದು ಕೂಡ ಇವತ್ತವರೆಗೂ ಖಾತೆ ಆಗಿಲ್ಲ ಸರ್. ಯಾಕಂದ್ರೆ ಅದು ಮೂಲ ಮಂಜೂರಾತಿ ಕಡತಗಳೇ ಇಲ್ಲ ಸರ್ ನಮ್ಮಲ್ಲಿ. ಆಮೇಲೆ ಏನಾಗುತ್ತೆ, ಅವಾಗ RTC ಶುರು ಆಗಿದ್ದು ಸರ್, ಕೈಬರ RTC 1965ರಲ್ಲಿ ಶುರು ಆಗಿದ್ದು ಸರ್. ಅದಕ್ಕೆ ಪೂರ್ವದಲ್ಲಿ ಗ್ರಾಂಟ್ ಆಗಿರೋದಕ್ಕೆ ನಮಗ್ ದಾಖಲೆ ಅಲ್ಲಿ RR ಅಂತ ಇರುತ್ತೆ ಸರ್, ಇನ್ನೊಂದು IL ಅಂತ ಇರುತ್ತೆ, ಈಕ್ವಲೆಂಟ್ ಟು RTC ಸರ್. ಇಲ್ಲ ಅಂದ್ರೆ ದರ್ಖಾಸ್ತಲ್ ಆಗಿದ್ರೆ ಅಲ್ಲಿ ಹೌದು ಸರ್, IL ಅದು ರಿಜಿಸ್ಟರ್ ಸರ್, ಅದು ಇಂಡೆಕ್ಸ್ ಆಫ್ ಲ್ಯಾಂಡ್ ಮತ್ತೆ ರೈಟ್ ಆಫ್ ರೆಕಾರ್ಡ್ಸ್ ಅಂತ. ಅದ್ರೊಳಗಡೆ ನಾವು ನೋಡ್ಬೇಕು ಸರ್. ನೋಡಿ ಅಲ್ಲಿ ಕೆಲವು ಸಾರಿ ಹೆಸರು ಬರ್ದಿರ್ತಾರೆ ಸರ್, ಆದ್ರೆ ಮಂಜೂರು ಆಗಿರೋದಿಲ್ಲ ಸರ್. ದರ್ಖಾಸ್ತು ಎಲ್ಲ ಗಮನಿಸ್ಬಿಟ್ಟು ನಾವು ಮಾಡ್ಕೊಡ್ತೀವಿ, ಸೂಕ್ಷ್ಮ ಮಾಡ್ಬೇಕು. ಹಾಗಾಗಿ ಇದುವರೆಗೆ ಸರ್ ನಮಗೆ 10,000 ಈಗ ACR ಡೈರೆಕ್ಷನ್ ಕೊಟ್ಟಿದೆ ಸರ್. ನಿನ್ನೆ RM ಮಿನಿಸ್ಟರ್ ರಿವ್ಯೂ ಕೂಡ ಆಗಿದೆ. ಆ 10,000 ಯಾವುದೂ ದಾಖಲೆಗಳಿಲ್ಲಿರ್ತಕ್ಕಂಥ ಮಂಜೂರಾತಿಯನ್ನ ಕ್ಯಾನ್ಸಲೇಷನ್ ಮಾಡದೆ ಬೇರೆ ದಾರಿ ಇಲ್ಲ ಸರ್. ಅದು AC ಅವರಿಗೆ ಎಲ್ಲ ತಹಶೀಲ್ದಾರ್ಸ್ ಗಳು ನೀವು ಪ್ರಪೋಸಲ್ ಲಾಸ್ಟ್ ಟೈಮ್ ಕೂಡ ನಿಮ್ಗೆ ಹೇಳಿದೀನಿ, ಯು ಹ್ಯಾವ್ ಟು ಸೆಂಡ್ ದ ಪ್ರಪೋಸಲ್ ಫಾರ್ ಕ್ಯಾನ್ಸಲೇಷನ್, ಬಿಕಾಸ್ ಆ ಯಾವ ದಾಖಲೆಗಳು ಕೂಡ ಒಂದು ಮೂಲ ದಾಖಲೆಗಳು ಇಲ್ಲದೆ ಇರೋದ್ರಿಂದ ನೀವು ಕೂಡ ರಿಸ್ಕ್ ತಗೊಳಕ್ ಆಗೋದಿಲ್ಲ. ಇನ್ನು ಉಳಿದಂಗೆ ಸರ್ ಈಗಾಗಲೇ ನಾವು 71 ಕೇಸ್, ಡೀಟೇಲ್ ಎಷ್ಟು ಕೇಸು 56 ಕೇಸರಿಗೆ ನಾವು ರಿಕನ್ಸ್ಟ್ರಕ್ಟ್ ಮಾಡಿ ಕೊಟ್ಟಿದೀವಿ ಸರ್. ಕೊನೆಗೆ ನಾವು ಎಲ್ಲಿ ಬರ್ತೀವಿ ಅಂದ್ರೆ ಸರ್, ಒಂದ್ ದಾಖಲೆನಾದ್ರೂ ಇರಬೇಕು. ಆಮೇಲೆ ಅವರು ನಿರಂತರವಾಗಿ ಹಕ್ಕು ಅವರ ಹೆಸರಿನಲ್ಲಿ ಇರಬೇಕು ಸರ್. ಒಂದ್ 40 ವರ್ಷದಿಂದ 50 ವರ್ಷದಿಂದ ಅವರು ಅಲ್ಲಿ ಇದ್ದಾರೆ ಅಂದ್ರೆ ತಹಶೀಲ್ದಾರ್ಸ್ ಗಳು ಹೋಗ್ಬಿಟ್ಟು ಅದನ್ನ ಇದು ಮಾಡ್ತಾ ಇದಾರೆ, ಏನು ಅಲ್ಲಿ ಹೋಗ್ಬಿಟ್ಟು ಏನು ಮಾಜರ್ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಮರಗಳು ಎಷ್ಟು ವರ್ಷ ಆಗಿದೆ ಅಂತ ಹೇಳ್ತಿದ್ದಾರೆ. ಸಾಲದಕ್ಕೆ ಹಳ್ಳಿಯವ್ರ ಜೊತೆಲಿ ಮಾಜರ್ ಮಾಡೋದಲ್ಲದೆ ಅವರಿಂದ ಅಫಿಡೇವಿಟ್ ಕೂಡ ತಕೊಂಡು ನಾವು ಮಾಡ್ತಾ ಇದೀವಿ ಸರ್. ಬಿಕಾಸ್ ವಿ ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್. ತಾವ್ ಹೇಳ್ದಂಗೆ ನಾವು ರಿಸ್ಕ್ ತಗೊಳಕ್ ಇಷ್ಟ ಇಲ್ಲ ಸರ್. ಇದನ್ನ ಅರಿ ಮಾಡಬೇಡಿ. ಮಿಸ್ಸಿಂಗ್ ಫೈಲ್ಸ್ ನಾನು ಹೇಳ್ತಾ ಇಲ್ಲ ನಿಮ್ಗೆ. ಮಿಸ್ಸಿಂಗ್ ಫೈಲ್ಸ್ ಏನ್ ಜಿನಿಯಾನಿಟಿ ಆ ಸುತ್ತೋಲೆ ಇಟ್ಕೊಂಡೆ ಮೇಡಮ್ ಈಗ 60 ಕೇಸ್ ಮಾಡ್ರು. ಈಗ 3 ಡಾಕ್ಯುಮೆಂಟ್ 2 ಡಾಕ್ಯುಮೆಂಟ್ ಮಾಡ್ತಾರೆ. ಏನೂ ಇಲ್ಲ, ಮಿಸ್ಸಿಂಗ್ ಫೈಲ್ ಮಾಡೋದ್ರೆ ಮಾಡಕ್ಕಾಗಲ್ಲ. ಕೆಲವು ಕೇಸ್ ನಲ್ಲಿ ಏನಾಗಿದೆ ಸರ್, ತಿದ್ದು ಮಾಡಿದ್ದಾರೆ, ತುಂಬಾ ತಿದ್ದಿದ್ದಾರೆ, ಕೆಲವು ಕಡೆ ಆಡ್ ಮಾಡಿದ್ದಾರೆ. ಇಂಥ ಕೇಸಲ್ಲಿ ನಾವು FSL ಕಳಿಸ್ಬಿಟ್ಟು ಕೂಡ ರಿಪೋರ್ಟ್ ತರಿಸ್ಕೊಂಡು ಆಮೇಲೆ ಮುಂದುವರಿತಾ ಇದೀವಿ ಸರ್.